ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮುಂಜಾನೆ 6 ಗಂಟೆಗೆ ಎದ್ದೀನಿ. ಎದ್ದ ಮೇಲೆ ಕಸ ಪರಿಶಿ ಎಲ್ಲ ಸ್ವಚ್ಛ ಮಾಡ್ಕೊಂಡೀನಿ. ಯಾವಾಗಲೂ ಒಬ್ಬೊಬ್ರು ಹೇಳ್ತಾರೆ ಹೆಣ್ಮಕ್ಳ ಕೈಲಿ ಏನೂ ಆಗೋದಿಲ್ಲ, ಏನಾದರೂ ಅಚೀವ್ಮೆಂಟ್ ಮಾಡಬೇಕು ನೋಡ್ರಿ. ಎಲ್ಲ ದೇವ್ರ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ದೇವ್ರುಗಳನ್ನೆಲ್ಲ ಸ್ವಚ್ಛ ತೊಳಿಬೇಕು. ಮುಂಜಾನೆ ಮಾಡೋ ಕೆಲಸ ನಂದು. ಮೊದಲಿಗೆ ದೇವ್ರ ಪೂಜೆ ಮಾಡಿ ಅಡುಗೆ ಅದೆಲ್ಲ ಮಾಡ್ತೀನಿ ನಾನು. ಮುಂಜಾನೆ ಎದ್ದ ತಕ್ಷಣ ಮನೆ ಜವಾಬ್ದಾರಿ ಗೃಹಿಣಿದೇ ಆಗಿರ್ತದೆ. ಹೀಗಾಗಿ ನಾನು ಎಲ್ಲವನ್ನು ಕೆಲಸ ಎಲ್ಲ ಮಾಡಿ ಮಕ್ಕಳಿಗೆ ಅಡುಗೆ ಮಾಡೋದು, ಸ್ಕೂಲಿಗೆ ಕಳಿಸೋದು, ಅಡುಗೆ ಮಾಡಿ ಸ್ಕೂಲಿಗೆ ಕಳಿಸಿ ಅವ್ರದ್ದೆಲ್ಲ ಮುಗಿಯತನ ನಮ್ಮ ಜವಾಬ್ದಾರಿ ಮುಗೀತದೆ. ಆ ನಂತರ ನಾನೆಲ್ಲ ಮಾಡ್ಕೊತೀನಿ. ಉಳ್ದಿದ್ದ ಕೆಲಸ ಎಲ್ಲ ಆಮೇಲೆ ಮಾಡ್ಕೊತೀನಿ. ಹೀಗಾಗಿ ನಾನು ಗೃಹಿಣಿಯಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ನೀವು ಹಾಗೆ ಅನ್ಕೋತೀನಿ. ಯಾಕಂದರೆ ಎಲ್ಲ ಹೆಣ್ಮಕ್ಳದ್ದು ಜವಾಬ್ದಾರಿ ಅಂತ ಇರ್ತೈತಿ. ಮಕ್ಕಳು ಮರಿ ಆದ ಬಳಿಕ ಅವ್ರದ್ದೆಲ್ಲ ಊಟ ಪಾಠ ಆಟಗಳನ್ನೆಲ್ಲ ನಾವು ಅವರಿಗೆಲ್ಲ ಹೇಳ್ಕೊಡ್ಬೇಕು, ಮಾಡಬೇಕು. ಅವ್ರದ್ದೆಲ್ಲ ನಮ್ಮದಾಗಿರ್ತದೆ. ಎಲ್ಲ ತಾಯಂದಿರ ಕರ್ತವ್ಯ. ನಾ ರೀಸೆಂಟಾಗಿ ಲಾಗ್ ಮಾಡ್ತಾಯಿದ್ದೀನಿ ರೀ. ತಪ್ಪಾದ್ರೆ ಕ್ಷಮಿಸಿ. ನನ್ನ ಲಾಗಿಗೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಕ್ರಿ. ನಾ ಮಾಡೋ ವಿಡಿಯೋ ಫಸ್ಟಿಗೆ ನಿಮಗೆ ಬರ್ತದೆ ರೀ. ನಾ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ಅಷ್ಟು ಇದು ಶುಕ್ರವಾರದ ಲಾಗ್ ಆಗಿರ್ತದೆ ರೀ. ಹೀಗಾಗಿ ನಾನು ಅಷ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡು ನೆಲ ಅದೆಲ್ಲ ಒರೆಸಿ ಎಲ್ಲ ಹೊಸ್ಲ ಗಿಸ್ಲ ಎಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನನಗೊಂದು ಅಷ್ಟೊಂದೇನು ರಂಗೋಲಿ ಬರೋದಿಲ್ಲ. ಸಿಂಪಲ್ಲಾಗಿ ಚಿಕ್ಕದಾಗಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ನೀವು ನೋಡಿ. ಮೊದಲಿಗೆ ಫಸ್ಟಲ್ಲಿ ಕುಂಕುಮ ಅರ್ಶಿನ ಬೊಟ್ಟು ಅದೆಲ್ಲ ಇಟ್ಟು ರಂಗೋಲಿಯನ್ನು ಹಾಕಿ ರೆಡಿ ಮಾಡ್ಕೊತೀನಿ ರೀ. ಎಲ್ಲ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಬಿಡ್ತಾ ಇರ್ತೀನಿ. ಹೀಗಾಗಿ ಒಬ್ಬೊಬ್ಬರಿಗೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಬರ್ತಾವೆ. ಹೀಗಾಗಿ ನನಗಂತೂ ಎಷ್ಟು ಬರ್ತದೆ ಅಷ್ಟು ನಾ ಮಾಡ್ತಾಯಿದ್ದೀನಿ ನೋಡಿರಿ. ಹುಟ್ತಾನೆ ಯಾರಿಗೆ ಎಲ್ಲನೂ ಬರೋದಿಲ್ಲ ರೀ. ಎಲ್ಲ ಹೋಗ್ತಾ ಹೋಗ್ತಾ ನಾವು ಕಲ್ಕೊತ ಹೋಗಬೇಕು. ನೋಡಿ ಕಲಿತಾ ಹೋಗ್ಬೇಕು ರೀ ನಾವು. ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಅದರ ಹಿಂದೆ ತುಂಬಾ ಜವಾಬ್ದಾರಿಗಳಿರುತ್ತದೆ. ಅದೆಲ್ಲ ನಾವು ಫೇಸ್ ಮಾಡಿಕೊಂಡು ಮುಂದೆ ಬರಬೇಕು. ಆವಾಗಲೇ ನಾವು ಸಕ್ಸಸ್ಫುಲ್ ಆಗೋದು. ಎದ್ದ ತಕ್ಷಣ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. ಹೀಗಾಗಿ ನಾನು ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಚಪಾತಿ, ಹೀರೆಕಾಯಿ ಪಲ್ಯ, ಊಟಕ್ಕೆ ಹೀರೆಕಾಯಿ ಪಲ್ಯ ಚಪಾತಿ ಮಾಡಿದ್ದೆ, ಅನ್ನ ಸಾಂಬಾರು ಮಾಡೀನಿ. ಹೀಗಾಗಿ ನನಗೆ ವಿಡಿಯೋ ಇಟ್ಟು ಮಾಡ್ಕೊಳಕ್ಕೆ ಟೈಮ್ ಸಾರಲಿಲ್ಲ. ಅದಕ್ಕಾಗಿ ಕ್ಷಮಿಸ್ರಿ. ನಾ ಈಗೇನು ಉಳಿದಿದ್ದ ಕೆಲಸ ಎಲ್ಲ ಈಗ ನಾನು ವಿಡಿಯೋ ಮಾಡಿ ಹಾಕೀನಿ ನೋಡಿರಿ. ಬಾಗಿಲಿಗೆ ಹೊಸ್ಲ ಅದೆಲ್ಲ ತೊಗೊಂಡಿದ್ದು ಫ್ರಂಟ್ ಬಾಗಿಲ ರೀ. ಹೀಗಾಗಿ ನಾವು ಸ್ವಲ್ಪ ಸಣ್ಣದು ಚಿಕ್ಕದಾಗಿ ಒಂದು ರಂಗೋಲಿ ಬಿಡಿಸೀನಿ ನೋಡಿರಿ. ಈಗ ಎಲ್ಲ ದೇವ್ರುಗಳನ್ನೆಲ್ಲ ಒಂದು ಬುಟ್ಟಿ ಒಳಗೆ ತಂದು ಮೊದಲಿಗೆ ಒಂದಿಷ್ಟು ಹುಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿದ್ದೆ ರೀ. ಅದೇ ಒಂದು ಸ್ವಲ್ಪ ಎಲ್ಲ ಹಿತ್ತಾಳೆ ತಾಮ್ರದ್ದು ಎಲ್ಲ ಭಾಳ ಖಾಲಿ ಆಗಿದ್ದು. ಹೀಗಾಗಿ ತೊಳೆಯಾಕತ್ತೀನಿ ರೀ. ಅದೆಲ್ಲ ಆದ ನಂತರ ಒಂದು ಸ್ವಲ್ಪ ಪಿತಾಂಬರಿ ತೊಗೊಂಡು ಸ್ವಚ್ಛಗೆ ಒಂದು ಸ್ವಲ್ಪ ಪಿತಾಂಬರಿ ಅವೆಲ್ಲ ಹುಣಸೆ ಹಣ್ಣು ತೊಳೆದಿದ್ದೆಲ್ಲ ತೊಳಿಬೇಕು ರೀ ನೀರಾಗ. ಹುಣ್ಸಿನ್ಕಾಯಿ ತಿಕ್ಕಿ ತೊಳೆದು ಕೇಸಿಂದ್ರೆ ಒಂದು ಸ್ವಲ್ಪ ಪಿತಾಂಬರಿಯಲ್ಲೇ ಸ್ವಚ್ಛ ತಿಕ್ಕಿದ್ರೆ ಕ್ಲೀನ್ ಅಗ್ದಿ ಫಳ ಅಂಥೇಳಿ ಹೊಳಿತಾವೆ ರೀ ದೇವ್ರುಗಳು. ನಾ ಇದೇ ಥರ ಮಾಡ್ತೀನಿ. ಯಾಕಂದ್ರೆ ಅವು ಪಿತಾಂಬರಿಯಲ್ಲೇ ಎಷ್ಟು ತಿಕ್ಕಿದ್ರೂ ಒಟ್ಟು ಸ್ವಚ್ಛನೇ ಆಗೋದಿಲ್ಲ ರೀ. ಒಂದು ಸ್ವಲ್ಪ ಹುಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ತಿಕ್ಕಿದ್ರೆ ಸ್ವಚ್ಛ ಆಗ್ತಾವೆ ರೀ. ನೀವು ಇದೇ ಥರ ಮಾಡಿ. ನನಗೆ ಹೆಂಗೆ ಇದು ಅನ್ನಿಸ್ತದೆ ಹಂಗೆ ಮಾಡ್ತೀನಿ ನೋಡ್ತೆ. ಮತ್ತು ಇವೇನು ತೆಂಗಿನಕಾಯಿ ಇರ್ತಾವಲ್ಲ ರೀ, ಅವು ಬೆಳಿಬೇಕಂದ್ರೆ ನಾವು ನೀರಾಗ ಜಾಸ್ತಿ ನೀರು ಉಣಿಸ್ಬೇಕು ಅವು ತೆಂಗಿನಕಾಯಿಗೆ. ಅಂದ್ರೆ ಅವು ಚಂದ ಮಳೆ ಹೊಡಿತಾವೆ. ಈಗ ಒಂದು ಗಿಡ ಆಗ್ಯದ ನೋಡಿರಿ. ಈಗ ಮೊದಲೊಂದು ಈಗ ಜಗಲಿ ಮೇಲೆ ಇನ್ನೊಂದು ಕಾಯಿ ಅದ, ಅದನ್ನು ನಾಟಿಗೆ ಐತಿ. ಅದು ದೊಡ್ಡದಾಗೈತಿ ಅದು ಗಿಡ. ಅದು ತೆಗೆದು ಒಂದು ತೆಂಗಿನಕಾಯಿ ತೆಗೆದು ಮತ್ತೊಂದು ಈಗ ಹೊಸ ಮನೆಗೆ ಬಂದಾಗ ಮತ್ತೊಂದು ಹೊಸ ತೆಂಗಿನಕಾಯನ್ನು ಇಟ್ಟೀನಿ ರೀ. ಅದು ಯಾವಾಗ ಚಿಗಿತದ ನೀವೇ ನೋಡಕತ್ರಿ. ಯಾಕಂದ್ರೆ ದಿನಂಪ್ರತಿ ನೀರು ಉಣಿಸ್ಬೇಕು, ಚಂದ ಚಿಗಿತಾವೆ. ಈಗ
ಅದು ಹಳೆ ಮನೆ ಬಿಟ್ಟು ಬರೋಕ್ಕೊಂದು ಥರ ಬೇಜಾರು, ಹೊಸ ಮನೆಗೆ ಬರ್ಬೇಕಂತೇಳಿ ಇನ್ನೊಂದು ಖುಷಿ. ಈ ಮನೆ ಬಂದ ಬಳಕ ಶಿಫ್ಟಿಂಗ್ ಮಾಡಬೇಕು, ಎಲ್ಲ ಕ್ಲೀನಾಗಿ ಇಡೋದು ಮಾಡೋದು ಅದೇ ಒಂದು ದೊಡ್ಡ ಕೆಲಸ ಆಗ್ಯದ್ರಿ. ದೊಡ್ಡ ಮನೆ ಆಗ್ತದ, ಹಿಂಗಾಗಿ ಎಲ್ಲ ಒರೆಸೋದು ಗುಡಿಸೋದು ಭಾಳನೇ ಕೆಲಸ ಆಗಿದೆ. ಹಿಂಗಾಗಿ ಒಂದೊಂದು ವಿಡಿಯೋ ಮಾಡ್ಕೊಳ್ಳೋದು ಒಂದೊಂದು ಬಿಡೋದು ಈ ಥರ ಆಗಕತ್ತದ. ಒಟ್ಟು ಎಲ್ಲ ಸಾಮಾನುಗಳೆಲ್ಲ ಆರ್ಗನೈಸ್ ಮಾಡಿಟ್ಟಿನಿ. ಈಗ ಕಿಚನ್ ಕಟ್ಟಿಟ್ಟು ಆರ್ಗನೈಸ್ ಮಾಡಬೇಕು. ಅದನ್ನು ಈಗ ಒಂದು ದಿನ ವ್ಲಾಗ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ, ನೋಡಕತ್ತೀವಿ. ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅದು ಪರ್ಫೆಕ್ಟ್ ಆಗಬೇಕು, ನೀಟ್ ಆಗಬೇಕು, ಅಂದರೆ ಅದಕ್ಕೊಂದು ಕಳೆ ಬರ್ತದೆ ರೀ. ಹೀಗಾಗಿ ನಾನು ಏನೇ ಮಾಡಿದ್ರು ಕೆಲಸ ನಾನು ನೀಟಾಗೆ ಮಾಡ್ತೀನಿ. ಒಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಾನು ನೀಟಾಗೆ ಮಾಡ್ತೀನಿ. ನಮ್ಮ ಮನೆಯಲ್ಲಿ ದೇವರುಗಳು ಭಾಳ ಇವೆ, ಹೀಗಾಗಿ ಅಷ್ಟು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ತೊಳೆದು ಚಂದ ಆರ್ಗನೈಸ್ ಮಾಡಿಟ್ಟು ಅದಕ್ಕೆಲ್ಲ ಇದು ಮಾಡಿ ಒಂದಿಷ್ಟೇ ಸಣ್ಣ ಪ್ಲೇಟ್ ಇದೆ, ಅದರೊಳಗೆ ಸಕ್ರೆ ನೈವೇದ್ಯ ಮಾಡ್ತೀನಿ. ಎಲ್ಲ ಚಂದ ಇಟ್ಟು ರಂಗೋಲಿ ಅದೆಲ್ಲ ಹಾಕಿ ನಾ ಪೂಜೆನೆಲ್ಲ ಮುಗಿಸ್ತೀನಿ. ಎಲ್ಲ ದೇವರುಗಳಿಗೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ, ಹೂಗಳು ಇವತ್ತು ತಂದಿಲ್ಲರಿ, ಹಾಗಾಗಿ ಹಾಗೆ ನಾ ಮಾಡ್ತಾಯಿದ್ದೀನಿ. ಹೂಗಳಿದ್ರೆ ಒಂದು ಸ್ವಲ್ಪ ಮತ್ತೊಂದು ಕಳೆ ಬರ್ತದೆ ದೇವ್ರಿಗೆ. ಅವು ಸ್ವಲ್ಪ ಬಾಡಿದ್ದು ರೀ, ಹೀಗಾಗಿ ನಾನು ಹೂಗಳನ್ನು ಇಟ್ಟಿಲ್ಲ ದೇವ್ರ ಮೇಲೆ. ಅದಕ್ಕಾಗಿ ಇಷ್ಟು ಸಿಂಪಲ್ಲಾಗಿ ನಾ ಮಾಡ್ತಾಯಿದ್ದೀನಿ ರೀ. ಅದಿಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಅದೆಲ್ಲ ಹಾಕಿ ಅಷ್ಟು ಎಲ್ಲ ಸ್ವಚ್ಛ ತೊಳೆದಿರ್ತೀನಿ ಅಲ್ರಿ. ಅಷ್ಟು ಎಲ್ಲ ಮತ್ತು ನೀಟಾಗಿ ಒರೆಸಿ ಅದೊಂದು ತಾಟ್ ಇರ್ತದೆ, ತಾಟ್ ಮೇಲೆ ನಾವು ಓಮ್ ಅಂತ ಹೇಳಿ ಬರಿತೀವಿ ರೀ. ಫೈನಲಿ ದೇವ್ರ ಪೂಜೆ ಹಚ್ಚಿ ಡೋರಿಗೆ ದೇವ್ರ ಮನೆ ಬೆಳಗ್ಗೆ ಫ್ರಂಟ್ ಡೋರಿಗೆ ಮತ್ತು ಕಿಚನ್ದೊಳಗೆ ಅನ್ನಪೂರ್ಣೇಶ್ವರಿಗೆ ಎಲ್ಲ ಕಡೆ ಬೆಳಗ್ಗೆ ಬಿಡ್ತೀವಿ ರೀ. ಬಟ್ಟೆಗಳೆಲ್ಲ ತೊಯ್ಸಿಟ್ಟೀನಿ ರೀ. ಬಟ್ಟೆ ತೊಯ್ಸಿ ಅಷ್ಟು ಎಲ್ಲ ಬಟ್ಟೆಗಳನ್ನೆಲ್ಲ ಹಿಂಡಿ ಒಣಗಿ ಹಾಕಿ ಅಷ್ಟು ಎಲ್ಲ ಮಡಚಿಡ್ಬೇಕು ನಾನು. ಹೀಗಾಗಿ ಒಟ್ಟು ಎಲ್ಲ ಬಟ್ಟೆ ಭಾಳ ಅದಾವೆ, ಒಟ್ಟು ಒಗೆದು ಮಾಡಿ ಎಲ್ಲ ಅದಿಷ್ಟು ಆದ್ರೆ ನನ್ನ ಕೆಲಸ ಎಲ್ಲ ಮುಗೀತದೆ. ಹೀಗಾಗಿ ಎಲ್ಲ ಬಟ್ಟೆಗಳು ವಾಶ್ ಮಾಡಿ ಎಲ್ಲ ನೀರೆಲ್ಲ ತುಂಬಿಕೊಂಡು ವಾಶ್ ಮಾಡಿ ಇಡ್ತೀನಿ ರೀ ಅಷ್ಟು ಬಟ್ಟೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಎಲ್ಲ ಮನೆಯ ಕೆಲಸ ಮುಗಿದ್ರೇ ಅವಾಗೆ ನಮಗೆ ನಿಶ್ಚಿಂತೆ ಆಗಿ
ಹೋಗಿ ಬರೋಕ್ಕಾಗುತ್ತೆ. ನಾನೊಂದು ಸ್ವಲ್ಪ ಶಾಪಿಂಗ್ ಅಂಥೇಳಿ ಜರ ಕಾಯಿಪಲ್ಲೆ ಜರ ಎಲ್ಲ ತರಕಾರಿ ತೊಗೊಂಡು ಬರಬೇಕು. ಜರ ಸಾಬೂನು ಅವು ಇವು ಎಲ್ಲ ಖಾಲಿ ಆಗ್ಯಾವ ತೊಗೊಂಬರ್ಬೇಕು. ಹೀಗಾಗಿ ಇದೆಲ್ಲ ಕೆಲಸ ಮುಗಿಸಿ ಊಟ ಅದು ಮಾಡಿ ಹೋಗ್ತೀನಿ ರೀ. ಈಗ ನನ್ನ ಮಗನಿಗೆ ಕರ್ಕೊಂಡು ಹೋಗ್ತೀನಿ ರೀ. ಎಲ್ಲ ವಜ್ಜಿ ಅದು ಇರ್ತೈತಿ, ಅದೆಲ್ಲ ಗಾಡಿ ಮೇಲೆ ತೊಗೊಂಡ್ಕೆ ಬರ್ತೀವಿ ಇಬ್ಬರು ಕೂಡಿ. ಮನೆ ಶಿಫ್ಟಿಂಗ್ ಮಾಡೋದು ಇದ್ರ ಗದ್ದಲದೊಳಗೆ ನನಗೆ ಲಾಗ್ ಮಾಡಿ ಹಾಕೋಕ್ಕಾಗಿಲ್ಲ ರೀ. ಹೀಗಾಗಿ ಕ್ಷಮಿಸಿ. ಈಗ ನಮ್ಮ ಶುಕ್ರವಾರದ ಶುಕ್ರವಾರ ದಿವಸ ಮಾಡೀನಿ ರೀ. ಶುಕ್ರವಾರದ ಲಾಗ್ ಆಗಿರ್ತದೆ ಇದು ತರಕಾರಿ ಅದೆಲ್ಲ ತರಕ್ಕೆ ಹೋದಲ್ಲಿ ಸ್ವಲ್ಪ ಲಾಗ್ ಮಾಡೋಕ್ಕಾಗಲ್ಲ. ಟೈಮ್ ಸಿಕ್ಕರೆ ನಾ ಮಾಡಿರ್ತೀನಿ, ಇಲ್ಲಾಂದ್ರೆ ಲಾಗ್ ಮಾಡೋಕ್ಕಾಗಲಿಲ್ಲ ಅವತ್ತು. ಹೀಗಾಗಿ ನಾ ಹಾಕಿಲ್ಲ ರೀ. ಬಜಾರ್ ಮಾಡೋದು, ತರಕಾರಿ ತೊಳೋದು ಯಾವುದು ಲಾಗ್ ನಾನು ಮಾಡಿಲ್ಲ. ಎಷ್ಟು ಹೋಗಿದ್ರೂ ಮುಗಿತಾ ಇಲ್ಲ ಬಟ್ಟೆಗಳು ಭಾಳ ಅದಾವ್ರಿ. ಹೀಗಾಗಿ ಒಗ್ಯಾಕತ್ತೀನಿ. 3 ಅವರ್ ಆಯ್ತು ನಾ ಬಟ್ಟೆ ಒಗ್ಯಾಕತ್ತು. ಈಗ ಫೈನಲಿ ಮುಗ್ಯಾಕೆ ಬಂದು.
ಬಟ್ಟೆ ಅಂತ್ರ ಅದು ರೀ ಅಷ್ಟು ಎಲ್ಲ ಟೆರೆಸ್ ಮೇಲೆ ಒಯ್ದು ಒಣಗಿ ಹಾಕ್ತೀನಿ. ಯಾಕಂದ್ರೆ ಮಾಡ ಬಿಸಿಲು ಆಗಕತ್ತದ ರೀ. ಬಟ್ಟೆ ಒಣಗೋದೇ ಒಂದು ಸ್ವಲ್ಪ ಕಷ್ಟ ಈಗಿನ ದಿನಕ್ಕೆ. ಸ್ವಲ್ಪ ಮಳೆಗಾಲ ಅಲ್ಲ. ಈಗ ಬಟ್ಟೆ ಎಲ್ಲ ಒಣಗ್ಯಾವ. ತಂದಿನಿ ನೋಡ್ರಿ ಮೇಲಿನೆಲ್ಲ ಸ್ವಲ್ಪ ಹಸಿ ಇದ್ದಿದ್ದು ಅಲ್ಲೇ ಬಿಟ್ಟೀನಿ. ಒಣಗಿದೆಲ್ಲ ತಂದು ಒಟ್ಟು ಎಲ್ಲ ಚಂದ ಮಡಚಿ ಇಡ್ತೀನಿ ನೋಡ್ರಿ. ಅಷ್ಟು ಎಲ್ಲ ಬಟ್ಟೆಗಳು ಎಲ್ಲ ಮನೆ ಶಿಫ್ಟಿಂಗ್ ಮಾಡೋದ್ನಾಗ ಅಲ್ಲಿ ಇಲ್ಲಿ ಬಿದ್ದು ಕೊಳೆಗಿದ್ದು ಅಷ್ಟು ಬಟ್ಟೆಗಳನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಒಟ್ಟು ಸ್ವಚ್ಛ ಒಗೆದು ನೀಟಾಗಿ ಮಡಚಿ ಇಡ್ಲಾಕತ್ತೀನಿ. ಅಂದರೆ ಎಲ್ಲ ಏನಾರೇ ಸಿಗಬೇಕಾದ್ರೆ ಒಂದು ಎಲ್ಲ ಕಡೆ ಇದು ಆಗಿಬಿಟ್ಟು ಅಂದ್ರೆ ಒಂದ್ರಾಗ ಒಂದು ಸೇರಿ ಸಿಗೋದೇ ಇಲ್ಲರಿ. ಹಿಂಗಾಗಿ ನಾನು ಎಲ್ಲ ಬಟ್ಟೆ ಮಡಚಿ ನೀಟಾಗಿ ಒಂದೊಂದು ಕುಲ್ಲನೆ ಇಟ್ಬಿಡ್ತೀನಿ. ಅವ್ರಿಗೆ ಯಾವ ಬೇಕು ಅವು ಬಟ್ಟೆಗಳನ್ನ ತೊಗೋತಾರೆ ಅವರು. ಒಗೆಯೋದೊಂದಾದ್ರೆ ಅಷ್ಟು ಎಲ್ಲ ಮ್ಯಾಲೆ ಒಣಾಕೋದೊಂದು. ಈಗ ಬಿಸಿಲು ಇರೋದಿಲ್ಲ ಏನಿರಲ್ಲ, ಅವು ಒಣಗಿಸ್ಬೇಕು ಒಂದು. ಹೀಗಾಗಿ ಮಡಚಿ ಎಲ್ಲ ಬೇರೆ ಬೇರೆ ಮಾಡಿ ಇಡಬೇಕು. ಅದೇ ಒಂದು ಕಷ್ಟದ ಕೆಲಸ ನೋಡ್ರಿ ಒಗೆಯೋದಕ್ಕಿಂತ. ಹೆಣ್ಮಕ್ಳು ಮನೆಯಾಗಿರ್ತಾರೆ, ಎಷ್ಟು ಕೆಲಸ ಮಾಡೋದ್ರೂ ಕಮ್ಮಿನೇ ರೀ. ಒಂದು ಎಲ್ಲ ಬರೀ ನೀಟ್ ಇಡೋದು, ಸ್ವಚ್ಛ ಮಾಡೋದು ಅದೇ ಆಗಿಬಿಡ್ತದೆ ಚಂತನ. ಅವ್ರಿಗೆ ಒಂದು ಮನ್ಕೊಳಕ್ಕೂ ಪುರ್ಸೊತ್ತು ಸಿಗಂಗಿಲ್ಲ. ಅದು ಹೊಲಸಿಟ್ಟು ಮನ್ಕೊಂಡ್ರೆ ಅದು ನಿದ್ದೆಯಾರೆ ಹೇಗೆ ಬರುತ್ತೆ. ಹೀಗಾಗಿ ನಾವು ಎಲ್ಲನೂ ನೀಟಾಗಿ ಇಟ್ಟು ಮಾಡಿ ಅವಾಗ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ. ಈ ಹೊಸ ಮನೆಗೆ ಬಂದು 4-5 ದಿವಸ ಆಯ್ತು ರೀ. ಯಾವುದೂ ಒಂದು ಕಡೆ ಒಂದು ಸಾಮಾನು ಒಂದು ಕಡೆ ಇರೋವಲ್ಲಾಗ್ಯಾವ, ಸಿಗೋವಲ್ಲಾಗ್ಯಾವ. ಎದ್ರಾಗ ಯಾವ ಚೀಲ್ದಾಗ ಏನು ಹಾಕೀವಿ ಏನಿಲ್ಲ ಅದೇ ನಮಗೆ ಒಟ್ಟು ಇದು ಆಗೋವಲ್ದಾಗೈತಿ, ಗೊತ್ತಾಗಲ್ಲಾಗೈತಿ. ಹೀಗಾಗಿ ಎಲ್ಲ ಬಟ್ಟೆಗಳನ್ನ ಹಾಗೆ ಇಟ್ಬಿಟ್ಟಿನಿ. ಅವು ಎಲ್ಲ ತೆಗೆದು ಅಷ್ಟು ಮಡಚಿಡಬೇಕು. ಎಲ್ಲ ಬರೀ ಬಟ್ಟೆ ಮಡಚಿಡೋದು, ಒಟ್ಟು ಚಂದ ನೀಟ್ ಇಡೋದು ಇದೇ ಕೆಲಸ ಆಗಿಬಿಟ್ಟೈತಿ. ಇನ್ನು ಬಾಂಡೆಗಳನ್ನೆಲ್ಲ ತಿಕ್ಕಿ ಮಾಡಿ ಎಲ್ಲ ಅಷ್ಟು ಎಲ್ಲ ಆರ್ಗನೈಸ್ ಮಾಡಿ ಇಟ್ಟೀನಿ ಫ್ರೆಂಡ್ಸ. ಹೀಗಾಗಿ ಅವು ವಿಡಿಯೋಗಳನ್ನೆಲ್ಲ ನನಗೆ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗೆ ಬರೀ ಗಡಬಡಿ ಒಳಗೆ ಬರೀ ಬಾಂಡೆ ತಿಕ್ಕೋದು, ಅವು ಒರೆಸೋದು, ತಿಕ್ಕಿ ಇಡೋದು ಅದೇ ಒಂದು ಆಗೈತೆ ಕೆಲಸ. ಇವೆಲ್ಲ ಇಷ್ಟು ಡಬ್ಬಿಗಳನ್ನೆಲ್ಲ ತಿಕ್ಕಿ ಒರೆಸಿ ಎಲ್ಲ ಅದ್ರೊಳಗೆ ಕಾಳು ಮತ್ತು ಇವೆಲ್ಲ ಸಾಮಾನು ಹಾಕಿಟ್ಟೇನಿ ರೀ. ಎಲ್ಲ ಹೀಗೆಲ್ಲ ಇದು ಮಾಡೀನಿ. ಇನ್ನು ಕಿಚನ್ ಕಟ್ಟಿ ಮೇಲೆ ಏನೂ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಎಲ್ಲ ಅಲ್ಲಿ ಐತಿ. ಮುಂದೆ ಒಂದಿನ ನಾ ಎಲ್ಲ ನಿಮಗೆ ರೆಡಿ ಆರ್ಗನೈಸ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಥ್ಯಾಂಕ್ ಯು.